ಗೋದಾನವು ಒಂದು ಮಹಾಪುಣ್ಯಕರವಾದ ಮತ್ತು ದಾನಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ದಾನವಾಗಿದೆ. ಹಾಗಾದರೆ ನಾವು ನಿತ್ಯವೂ ಅತ್ಯಂತ ಸುಲಭವಾಗಿ ಗೋದಾನದ ಫಲವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ನಾವು ಗೋಮಾತೆಗೆ ಅಂದರೆ ಹಸುವಿಗೆ ಕೇವಲ ಗೌರವವನ್ನು ತೋರಿಸುವುದರಿಂದ ನಮ್ಮ ಪಾಪಗಳು ನಾಶವಾಗುತ್ತವೆ ಎಂದು ಸ್ಕಂದ ಪುರಾಣದಲ್ಲಿ ಹೇಳಿದೆ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಭಗವಂತನಾದ ಕೃಷ್ಣನಿಗೆ ಗೋಮಾತೆ ಮತ್ತು ಬ್ರಾಹ್ಮಣರು ಇವರಿಬ್ಬರೂ ಅತ್ಯಂತ ಪ್ರಿಯರಾದವರು ಎಂಬುದನ್ನು ನಾವು ಈ ಶ್ಲೋಕದಿಂದ ತಿಳಿಯುತ್ತೇವೆ. ಈ ವಿಡಿಯೋದಲ್ಲಿ ಮುಂದೆ ತಿಳಿಸುವ ಗೋಮಾತೆಯ 8 ನಾಮಗಳನ್ನು ನಿತ್ಯವೂ ಪಠಿಸುವುದರಿಂದ ನಮಗೆ ಗೋದಾನದ ಫಲವು ಸಿಗುತ್ತದೆ ಎಂದು ಮಹಾಭಾರತದಲ್ಲಿ ಉಲ್ಲೇಖವಿದೆ. ಆದರೆ ಸಾಧ್ಯವಿರುವವರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಗೋವನ್ನು ದಾನ ಮಾಡಿ. ಇದು ಸಾಧ್ಯವಾಗದೇ ಇರುವವರು ಗೋವುಗಳನ್ನು ಪಾಲಿಸುತ್ತಿರುವ ಗೋಶಾಲೆಗೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನು ಮಾಡಿ. ಗೋಮಾತೆಯ 8 ನಾಮಗಳು ಹೀಗಿವೆ. ಶ್ರೀ ಬಹುಲಾಯೈ ನಮಃ, ಶ್ರೀ ಸಮಂಗಾಯೈ ನಮಃ, ಶ್ರೀ ಅಕುಟೋಭಯಾಯೈ ನಮಃ, ಶ್ರೀ ಶ್ರೀಮಾಯೈ ನಮಃ, ಶ್ರೀ ಸಖ್ಯಾಯೈ ನಮಃ, ಶ್ರೀ ಭೂಯಸ್ಯೈ ನಮಃ, ಶ್ರೀ ಸರ್ವಸಹಾಯೈ ನಮಃ, ಶ್ರೀ ಸುರಭ್ಯೈ ನಮಃ. ನಿತ್ಯವೂ ನಾವು ಗೋಮಾತೆಯನ್ನು ಸ್ಮರಿಸುತ್ತಾ ಶ್ರದ್ಧಾಭಕ್ತಿಯಿಂದ ಈ ನಾಮಗಳನ್ನು ಉಚ್ಚರಿಸಿ ಸುಲಭವಾಗಿ ಗೋದಾನದ ಫಲವನ್ನು ಪಡೆಯೋಣ ಮತ್ತು ಆಧ್ಯಾತ್ಮಿಕವಾಗಿ ಮುಂದುವರಿಯೋಣ. ಹರೇ ಕೃಷ್ಣ.